ಶ್ರೀಕೃಷ್ಣಾಯ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಪೂರ್ಣಾಯ ಹರೆಯೇ ನಮಃ. ಸಂತಾನ ಹಾಗೂ ಧನಪ್ರಾಪ್ತಿಗಾಗಿ ಅತ್ಯಂತ ವಿಶಿಷ್ಟವಾದ ವ್ರತವೇ ಪಯೋವ್ರತವು. ಇದರ ಆಚರಣೆ ನಿಯಮಗಳು ಹೇಗೆ ಎಂದು ತಿಳಿಯೋಣ. ಸಂತಾನ ಸತ್ಸಂತಾನ ಅಪೇಕ್ಷಿತರಾಗಾಗಿ ಈ ದಿನ ವಿಶೇಷವಾದ ವ್ರತವೊಂದರ ಬಗ್ಗೆ ತಿಳಿಸಿಕೊಳ್ಳುತ್ತಿದ್ದೇನೆ. ಇದರ ಜೊತೆಗೆ ಧನಪ್ರಾಪ್ತಿಗಾಗಿಯೂ ಈ ವ್ರತವನ್ನು ಮಾಡಲಾಗುತ್ತದೆ. ಫಲವನ್ನು ಅಪೇಕ್ಷಿಸಿಯೇ ಮಾಡುವ ವಿಶಿಷ್ಟವಾದ ಶ್ರೀಹರಿಯ ಆರಾಧನೆಯೇ ಇದು. ಈ ವ್ರತದ ಹೆಸರೇನು, ಯಾವಾಗ ಆಚರಿಸಬೇಕು ಎಂದರೆ ಇದರ ಹೆಸರು ಪಯೋವ್ರತ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಫಾಲ್ಗುಣ ಮಾಸದ ಶುದ್ಧ ದ್ವಾದಶಿಯ ತನಕ 12 ದಿನದ ತನಕ ಆಚರಿಸಬೇಕು. ಈ ಹಿಂದಿನ ವ್ರತ ಯಾರ್ಯಾರು ಮಾಡಿದ್ದಾರೆ ಎಂದು ತಿಳಿಯೋಣ. ವಾಮನನನ್ನು ಮಗನಾಗಿ ಪಡೆಯಲು ಅದಿತಿ ಹಾಗೂ ಸಾತ್ವಿಕ ಮಗನನ್ನು ಪಡೆಯುವ ಸಲುವಾಗಿ ಆಚಾರ್ಯ ಮಧ್ವರ ತಾಯಿ ಈ ವ್ರತವನ್ನು ಆಚರಿಸಿದ್ದಾರೆ. ಪಯೋವ್ರತದ ಬಗ್ಗೆ ಯಾರಿಗೆ ಉಪದೇಶ ಮಾಡಿದ್ದಾರೆ ಎಂದರೆ ಚತುರ್ಮುಖ ಬ್ರಹ್ಮನು ಕಾಶ್ಯಪ ಋಷಿಗಳಿಗೆ, ಕಾಶ್ಯಪ ಋಷಿಗಳು ಅದಿತಿಗೆ. ಪಯೋವ್ರತದ ಆಚರಣೆ ಹೇಗೆ? ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಫಾಲ್ಗುಣ ಮಾಸದ ಶುದ್ಧ ದ್ವಾದಶಿ ತನಕ ಈ ಅವಧಿಯಲ್ಲಿ ವ್ರತ ನಿರತರು ಹಾಲನ್ನು ಮಾತ್ರ ಸೇವಿಸಬೇಕು. ಉಳಿದ ಯಾವ ಆಹಾರವನ್ನು ಸೇವಿಸಬಾರದು. ವಿಷ್ಣುವಿಗೆ ಆರಾಧನೆ ಮಾಡಿದ 1 ಲೋಟ ಹಾಲನ್ನು ಮಾತ್ರ ಸೇವಿಸಬೇಕು. ಅದಕ್ಕೂ ಮುನ್ನ ಮಾಘ ಅಮಾವಾಸ್ಯೆಯಂದು ತುಳಸಿ ಮೃತ್ತಿಕೆ ಹಚ್ಚಿಕೊಂಡು ನದಿ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಿ ಸಂಕಲ್ಪ ಮಾಡಬೇಕು. ಭಾಗವತ ಅಷ್ಟಮ ಸ್ಕಂದದ 15ನೇ ಅಧ್ಯಾಯದ 27ನೇ ಶ್ಲೋಕ ಹೇಳಿಕೊಂಡು ಸಂಕಲ್ಪ ಮಾಡಬೇಕು. ಕಪಿಲ, ಯಜ್ಞ, ವಾಸುದೇವ, ಶಿವಾಂತರ್ಯಾಮಿ ಸಂಕರ್ಷಣ, ದತ್ತ ಇವರೆಲ್ಲರ ಸ್ಮರಣೆ ಮಾಡಬೇಕಾಗಿದೆ. ಜೊತೆಗೆ ಶ್ರೀಹರಿ ಲಕ್ಷ್ಮೀದೇವಿಯ ಸ್ಮರಿಸಬೇಕು. ಕಲಶವನ್ನು ಇಟ್ಟು ಆವಾಹನೆ ಕ್ರಮದಲ್ಲಿ ನಾರಾಯಣನನ್ನು ಆವಾಹನೆ ಮಾಡಬೇಕು. ಪಾಯಸದ ನೈವೇದ್ಯವನ್ನು ಮಾಡಬೇಕು. 12 ದಿನಗಳ ಕಾಲವು ದ್ವಾದಶ ಅಷ್ಟಾಕ್ಷರ ಜಪ ಮಂತ್ರವು 108 ಬಾರಿ ಮಾಡಬೇಕು. ಆ ನಂತರ ಪ್ರದಕ್ಷಿಣೆ ನಮಸ್ಕಾರ ಹಾಗೂ 12 ದಿನವೂ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಬೇಕು. 12 ದಿನಗಳ ಕಾಲ ಮಾಡಬೇಕಾದ ಪಾರಾಯಣಗಳು: 108 ಬಾರಿ ದ್ವಾದಶ ಅಷ್ಟಾಕ್ಷರ ಮಂತ್ರ ಜಪ, ಪ್ರದಕ್ಷಿಣೆ ನಮಸ್ಕಾರ, ತ್ರಿಕಾಲ ಸ್ನಾನ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ, ದಾನಗಳು, ಭಗವದ್ಧ್ಯಾನ, ದಿನವೂ ಪಾಯಸ ನೈವೇದ್ಯ, ದಿನವೂ ಶ್ರೀಹರಿಗೆ ಹಾಲಿನ ಅಭಿಷೇಕ, ಇಂದ್ರಿಯ ನಿಗ್ರಹ ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಮಂತ್ರದೊಂದಿಗೆ ಪಾಯಸವನ್ನು ಅಗ್ನಿಗೆ ಹಾಕುತ್ತಾ ಹೋಮ ಮಾಡಬೇಕು. ಜಿತಂತೆ ಪುಂಡರೀಕಾಕ್ಷ ಸ್ತೋತ್ರ ಪಠಿಸಬೇಕು. ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಬೇಕು. ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಲೇಬೇಕು. ಬ್ರಾಹ್ಮಣ ಸಂತರ್ಪಣೆ ಆದ ಮೇಲೆ ಕುಟುಂಬದವರ ಜೊತೆಗೂಡಿ ಹೋಮ ಶೇಷದ ಪಾಯಸವನ್ನು ಸೇವಿಸಬೇಕು. ಈ ಅವಧಿಯಲ್ಲಿ ಹಾಸಿಗೆ ಅಥವಾ ಮಂಚದ ಮೇಲೆ ಮಲಗಬಾರದು. ವ್ರತ ಸಂಪೂರ್ಣ ಆದ ಮೇಲೆ ತ್ರಯೋದಶಿ ದಿನದಂದು ಬ್ರಾಹ್ಮಣ ಸುವಾಸಿನಿಯರನ್ನು ಆಹ್ವಾನಿಸಿ ಪೂಜೆ ಮಾಡಿದ ಮೇಲೆ ಪಾಯಸ ನೈವೇದ್ಯ ಹೋಮ ಮಾಡಬೇಕು. ವಸ್ತ್ರದಾನ, ಬ್ರಾಹ್ಮಣ ಭೋಜನ ವ್ಯವಸ್ಥೆ ಮಾಡಬೇಕು. ವಸ್ತ್ರದಾನ, ಧನದಾನ. ಈ ಪಯೋವ್ರತವನ್ನು ಮಾಡುವ ಮುನ್ನ ಇಷ್ಟೆಲ್ಲ ನಿಯಮ ಪಾಲನೆ ಮಾಡಲು ಸಾಧ್ಯವಾ ಎಂಬುದನ್ನು ಚಿಂತಿಸಿ, ಯಾವುದೇ ವೈದ್ಯಕೀಯ ಸಮಸ್ಯೆ ಇಲ್ಲದೆಯೂ ಸಂತಾನ ವಿಳಂಬ ಆಗುತ್ತಿದ್ದಲ್ಲಿ ಅಥವಾ ಸತ್ಸಂತಾನ ಅಪೇಕ್ಷಿತರಾದಲ್ಲಿ ಇನ್ನೇನು ಮುಂಬರುವ ಫಾಲ್ಗುಣ ಮಾಸದಲ್ಲಿ ಈ ವ್ರತವನ್ನು ಮಾಡಬಹುದು. ಜೊತೆಗೆ ಧನಪ್ರಾಪ್ತಿಗಾಗಿಯೂ ಈ ವ್ರತ ಮಾಡಬಹುದು. ಅದಕ್ಕೂ ಮುನ್ನ ನಿಮ್ಮ ದೈಹಿಕ ಆರೋಗ್ಯವನ್ನು ಈ ವ್ರತಾಚರಣೆ ಪೂರಕವಾಗಿಯೇ ಎಂಬುದನ್ನು ವೈದ್ಯರ ಬಳಿ ಖಚಿತಪಡಿಸಿಕೊಳ್ಳಿ. ಪಯೋವ್ರತ ಮಾಡಬಹುದು ಎಂದಾದಲ್ಲಿ ಸರಿಯಾದ ಗುರುಗಳ ಮಾರ್ಗದರ್ಶನ ಪಡೆದುಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲ ಗೋಪಾಲಕೃಷ್ಣಾಯ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.